ಇವತ್ತು ಬಾಲ್ಕಿಯಲ್ಲಿ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಏನಂತಂದರೆ, ನಮ್ಮ ಯುವ ಕ್ರಾಂತಿ ಸಂಘಟನೆ ವತಿಯಿಂದ ಇವತ್ತು ಬಾಲ್ಕಿ ಪುರಸಭೆಯಲ್ಲಿ ವ್ಯಾಪಕವಾದಂಥ ಭ್ರಷ್ಟಾಚಾರ ನಡೆಯುತ್ತಿದೆ. ಅದರ ಪ್ರಯುಕ್ತವಾಗಿ ಭ್ರಷ್ಟಾಚಾರ ನಡೆಸಿರುವಂಥ ಪುರಸಭೆ ಮುಖ್ಯಾಧಿಕಾರಿಗಳಾದಂಥ ಶ್ರೀ ಸಂಗಮೇಶ್ ಕಾರವಾರಿ ಅವರನ್ನು ಕೂಡಲೇ ಅಮಾನತು ಮಾಡಬೇಕೆಂದು ನಾವು ಯುವ ಕ್ರಾಂತಿ ಸಂಘಟನೆಯಿಂದ ಒತ್ತಾಯಿಸುತ್ತೇವೆ. ಇವತ್ತು ಬಾಲ್ಕಿ ನಗರದ ಪುರಸಭೆ ಕಚೇರಿಗೆ ನಾವು ಜನರು ಸಾರ್ವಜನಿಕರು ನಾವೆಲ್ಲ ಭೇಟಿ ಕೊಟ್ಟಾಗ ದುಡ್ಡಿಲ್ಲದೆ ಯಾವುದೇ ಕೆಲಸಗಳು ಆಗುತ್ತಿಲ್ಲ. ಬಾಲ್ಕಿ ನಗರದ ಹಳೆ ಪಟ್ಟಣಗಳಲ್ಲಿ ಖಾತಾ ಒಂದೋ ಎರಡೋ ಕೊಡ್ಬೋದಷ್ಟೇ. ಆದರೆ ಇವತ್ತು ಬಾಲ್ಕಿ ನಗರದಲ್ಲಿ ನಕಲಿ ಖಾತೆಗಳನ್ನು ಸೃಷ್ಟಿಸಿ ಎನ್ಎ ಲೇಔಟ್ ಇಲ್ಲದೆ ಒಂದೊಂದು ಹೆಸರಿಗೆ 40, 50, 20, 30 ಹೀಗೆ ಖಾತೆಗಳನ್ನು ಹಣ ಪಡೆದು ಕೊಡ್ತಿದ್ದಾರೆ. ಒಂದು ಖಾತೆಗೆ 20,000 40,000ವರೆಗೆ ಹಣ ಪಡೆದು ಯಾವುದೇ ದಾಖಲಾತಿಗಳಿಲ್ಲದೆ ನಕಲಿ ದಾಖಲಾತಿಗಳನ್ನು ಸೃಷ್ಟಿಸಿ ಖಾತೆಗಳನ್ನು ಸೃಷ್ಟಿಸುತ್ತದೆ. ಇದ್ರ ಬಗ್ಗೆ ಒಂದು ಬಹಳ ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಸಿಒರು ಭಾಗಿಯಾಗಿದೆ ಅಂತ ನಾನು ಹೇಳಲು ಬಯಸುತ್ತೇನೆ. ಅದೇ ರೀತಿಯಾಗಿ ಕಸ ವಿಲೇವಾರಿ ಟೆಂಡರ್ 1,65,00,000 ರೂಪಾಯಿ ಬಂದಿದೆ. ಆ ದುಡ್ಡು ಯಾವುದೇ ಟೆಂಡರ್ ಮಾಡದೆ ಪುರಸಭೆ ಅಧಿಕಾರಿಗಳು ತಮಗೆ ಬೇಕಾದಂತ ಮನಸ್ಸಿಗೆ ಬಂದಂತೆ ಜನರಿಗೆ ಕೊಟ್ಟು ಅದರಲ್ಲೂ ಸಹ ಬಹಳ ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ. ಅಲ್ಲಿ ಬಹಳ ಹಣ ಲಪ್ತಾಯಿಸಿದ್ದಾರೆ ಅಂತ ನಾನು ಹೇಳಲು ಬಯಸುತ್ತೇನೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.